ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಬಯಸ್ತೀನಿ ಫ್ರೆಂಡ್ಸ್. ಮಾರುಕಟ್ಟೆಯಲ್ಲಿ APMC ಯಾರ್ಡಲ್ಲಿ ಒಂದು ದೇವಿಯ ಚಿತ್ರ ಮಾಡಬೇಕಂತೇಳಿ ಫೋನ್ ಬಂದಿತ್ತು. ಅಲ್ಲಿಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. 10x10 ಸೈಜ್ ಇತ್ತು. ವೈಟ್ ಪೇಂಟ್ ಮಾಡಿಕೊಂಡು ಸ್ಕೆಚ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಪಕ್ಕದಲ್ಲೇ ನಮ್ಮ ಬಾಸ್ ಕಾಟೇಶ್ವರ್ ಕೆಲಸ ಮಾಡ್ತಾಯಿದ್ರು. ಅವ್ರನ್ನೂ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ನಮ್ಮ ಜೊತೆಗೇ ಗುರುಗಳೇ ಸ್ವಲ್ಪ ಸ್ಕೆಚ್ ಹಾಕ್ಕೊಡಿ ಪ್ಲೀಸ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ. ರಿಯಲಿ ನಮ್ಮ ಬಾಸ್ ಏನು ಯೋಚನೆ ಮಾಡ್ದಲೇ ಬಂದ್ಬಿಟ್ಟು ನಮಗೆ ಕೆಲಸ ಮಾಡಿಕೊಡೋದಕ್ಕೆ ಆ್ಯಂಡ್ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಪಿದ್ರು. ಬಂದು ಮೇನ್ ಸ್ಕೆಚೆಲ್ಲ ರೆಡಿ ಮಾಡಿಕೊಟ್ರು. ಸ್ಕೆಚೆಲ್ಲ ರೆಡಿ ಮಾಡಿಬಿಟ್ಟು ಕಲರ್ ಸಮೇತ ಹುಲಿ ಕಲರ್ಸ್ನ ಎತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಮಳೆಯ ಬ್ಯಾಕ್ಗ್ರೌಂಡ್ ಸ್ಟಾರ್ಟ್ ಮಾಡ್ದೆ. ಟಕ ಕೆಲಸ ಮಾಡಿ ಟೈಮ್ ಬೇರೆ ಜಾಸ್ತಿ ಇರಲಿಲ್ಲ. 2 ದಿವಸದೊಳಗೆ ಮುಗಿಸ್ಬೇಕಾಗಿತ್ತು. ಹಬ್ಬಕ್ಕೆ ರೆಡಿ ಇರಬೇಕಾಗಿತ್ತು ಚಿತ್ರ. ಹಂಗಾಗಿ ತುಂಬ ಬೇಗ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ದೇವಿ ಚಿತ್ರ ಮಾತ್ರ ಫ್ರೆಂಡ್ಸ್. ಕಂಪ್ಲೀಟ್ ಆದಮೇಲೆ ನೋಡಿ ಇಮೇಜಸ್ಸು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಈ ಥರ ಯಾವುದೇ ಬಿಡಿಸೋದಿದ್ರೂ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಅದ್ಭುತವಾಗಿ, ಅಂದವಾಗಿ, ಬ್ಯೂಟಿಫುಲ್ಲಾಗಿ ನಿಮಗೆ ಚಿತ್ರಗಳನ್ನು ಬರೆದು ಕೊಡಲಾಗುವುದು ಫ್ರೆಂಡ್ಸ್. ನಮ್ಮ ಗುರು 1/4% ಹುಲಿನ ಮಾಡಿಕೊಟ್ರು. ಇನ್ನು ಉಳಿದಿದ್ದನ್ನ ನಾನು ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಡೇ. ಅದು ಕೈಗೆ ಎಟಕ್ತಾ ಇಲ್ಲ, ಏಣಿ ಮೇಲೂ ಮಾಡೋಕ್ಕಾಗ್ತಾಯಿಲ್ಲ. ಟೈರ್ ಗಾಡಿನ ಎಳ್ಕೊಂಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ವರ್ಕ್ ಮಾಡೋಂತಹ ಸಾಹಸ ಮಾಡಿದ್ವಿ ನಾನು ನನ್ನ ತಮ್ಮ. ನೋಡಿ, ತುಂಬಾ ಶ್ರಮ ಬಿದ್ದು ಎಳ್ಕೊಂಬಂದು ಅದನ್ನು ಅಲ್ಲಿಗೆ ಹಾಗೆ ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ವರ್ಕ್ ಮಾಡಿದ್ವಿ ಫ್ರೆಂಡ್ಸ್. ಗಾಡಿ ನಿಲ್ಲಿಸ್ಕೊಂಡು ಅದ್ರ ಮೇಲೆ ಹತ್ತಿ ಬ್ಯಾಲೆನ್ಸಲ್ಲಿ ವರ್ಕ್ ಮಾಡೋದು ತುಂಬ ಕಷ್ಟ ಅನ್ನಿಸ್ತು. ಆದರೂ ಮಾಡಲೇಬೇಕಾಗಿತ್ತು. ತುಂಬ ಅರ್ಜೆಂಟ್ ಬೇರೆ ಇತ್ತು ಫ್ರೆಂಡ್ಸ್. ರಿಯಲಿ ತುಂಬ ಚಿಕ್ಕ ಕೆಲಸಗಳಿರುತ್ತೆ. ಫಿಗರ್ ವರ್ಕ್ ಅಂದರೆ ಅಷ್ಟು ಈಸಿ ಅಲ್ಲ, ತುಂಬ ವರ್ಕ್ ಇರುತ್ತೆ ಅದರಲ್ಲಿ. ಚಿಕ್ಕ ಡೀಟೇಲ್ಸ್ನೂ ಅದರಲ್ಲಿ ತೋರಿಸ್ಬೇಕಾಗುತ್ತೆ. ತುಂಬ ಪ್ರಯತ್ನಪಟ್ಟು ಒಂದು 3/4% ವರ್ಕಂತೂ ಮುಗಿಸಿದ್ವಿ. ಮುಗಿಸ್ತಾ ಹೋಗ್ತಾ ಇದ್ವಿ. ತುಂಬ ಅದ್ಭುತವಾಗಿ ಚಿತ್ರ ಮೂಡಿ ಬರೋದ್ರಲ್ಲಿ ಯಾವುದೇ ಡೌಟ್ ಇರಲಿಲ್ಲ ಫ್ರೆಂಡ್ಸ್. ರಿಯಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಮ್ಮೆ APMC ಯಾರ್ಡ್ಗೆ ಹೋದೆ, ಒಂದ್ಸಲಿ ನೋಡಿ. ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ವರ್ಕು ಅಂಥೇಳಿ. ಅದರಲ್ಲೂ ನಮ್ಮ ಗುರು ಕೈ ಬೇರೆ ಬಿದ್ದಿದೆ ಇದಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇಷ್ಟಪಟ್ಟರ ಕೆಲಸನ ಕಷ್ಟಪಟ್ಟಾಗಲಿ ಮುಗಿಸ್ಬೇಕು. ಟೈಮಿಗೆ ಸರಿಗೆ ಅವ್ರಿಗೆ ಕೆಲಸ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಫ್ರೆಂಡ್ಸ್. ರಿಯಲಿ ತುಂಬ ಅದ್ಭುತವಾಗಿ, ತುಂಬ ಬ್ಯೂಟಿಫುಲ್ಲಾಗಿ ಚಿತ್ರ ಅಂತೂ ಮೂಡಿ ಬಂತು. ಅವ್ರು ತುಂಬ ಖುಷಿಯಾಗಿ ತುಂಬಾ ಖುಷಿಯಾದರು ಫ್ರೆಂಡ್ಸ್. ಹೋದ ವರ್ಷ ಶಿವರಾತ್ರಿ ಟೈಮಲ್ಲಿ ಶಿವನ ಚಿತ್ರ ಬರೆಯೋದಕ್ಕೆ ಇದೇ ಅಣ್ಣವರು ನಮಗೆ ಫೋನ್ ಮಾಡಿ ಕರೆದು ಕೊಟ್ಟಿದ್ದರು. ಈ ಸಲ ದೇವಿ ಚಿತ್ರ ಮಾಡೋದಕ್ಕೆ ಕೊಟ್ಟಿದ್ದರು. ರಿಯಲಿ ತುಂಬ ನೀಟಾಗಿ ಡೀಟೇಲಾಗೆ ಚಿತ್ರ ಮಾಡಿದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, 3/4% ಕಂಪ್ಲೀಟ್ ಆಗಿದೆ. ಫುಲ್ಲು ಕಣ್ಣು, ಮುಖ ಎಲ್ಲನೂ ಕಂಪ್ಲೀಟ್ ಆಗಿದೆ ವರ್ಕು. ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್ ಹೇಗಿದೆ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನಮ್ಮ ಕೆಲಸನ ನಾವು ತುಂಬ ಶ್ರದ್ಧೆಯಿಂದ ಕಷ್ಟಪಟ್ಟು ಮಾಡಿದ್ದೀವಿ. ಅದಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತೇಳಿ ನೋಡ್ತೀನಿ ಫ್ರೆಂಡ್ಸ್. 10x10 ಸೈಜ್ಗೆ ಬರೀ ಏಣಿಯಲ್ಲಿನೇ ನಿಂತ್ಕೊಂಡು ಆ ಕಡೆ ಈ ಕಡೆ ಸ್ವಸ್ತಿಕ್ ಕಂಡು ಶ್ರೀ ಅಂತ ಓಂ ಅಂಥೇಳಿ ಬರೆದ್ಬಿಟ್ಟು ತುಂಬ ಬ್ಯೂಟಿಫುಲ್ಲಾಗೆ ಮುಗಿಸ್ಕೊಟ್ಟಿದ್ದೀನಿ ನೋಡಿ.
ವರ್ಕ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಇನ್ನೇನು ಸೈನ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್, ಮುಗೀತು ಕೆಲಸ, ಇಲ್ಲಿಗೆ ಕ್ಲೋಸ್ ಆಗಿದೆ. ತುಂಬ ಬ್ಯೂಟಿಫುಲ್ ಆಗಂತೂ ಬಂದಿದೆ. ಓಕೆ ಫ್ರೆಂಡ್ಸ್ ಬಾಯ್. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಚಿತ್ರ. ಓಕೆ ಫ್ರೆಂಡ್ಸ್ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.